ಸ್ವಾಮಿಯೇ ಶರಣಮಯ್ಯಪ್ಪ. ಏರುಮಲೆ ಟು ಶಬರಿಮಲೆ ಪಾದಯಾತ್ರೆ. ಇದು 48 ಕಿಲೋಮೀಟರ್ಗಳ ಪಾದಯಾತ್ರೆ ಆಗಿರುತ್ತದೆ. ನಾವು ದೊಡ್ಡಪಾದ ಎಂದು ಕರೆಯುತ್ತೇವೆ. ಕೇರಳದವರು ಮತ್ತು ತಮಿಳುನಾಡಿನವರು ಪೆರಿಪಾದ ಅಂತ ಕರೆಯುತ್ತಾರೆ. ರೆಡ್ ಮಾರ್ಕ್ ಇದೆಯಲ್ಲ, ಅದೇನೇ ರೂಟು. ತತ್ವಮಸಿ ಟೆಂಪಲ್. ಇದು ಏರುಮಲೆ. ನೋಡಿ, ಇಲ್ಲೆಲ್ಲ ಫುಲ್ ಡ್ಯಾನ್ಸ್ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ವಾವಸ್ವಾಮಿ ಮತ್ತು ಧರ್ಮಶಾಸ್ತ್ರನ ದರ್ಶನ ಮಾಡಿಕೊಂಡು ಹೋಗ್ತಾ ಇದ್ದಾರೆ ಈಗ. ನೋಡಿ ಎಲ್ಲರೂ. ಇದು ಧರ್ಮಶಾಸ್ತ್ರ ಟೆಂಪಲ್. ಇದರ ಆಪೋಸಿಟ್ ಇರುವಂಥದ್ದೇ ವಾವರ್ಸ್ವಾಮಿ ಟೆಂಪಲ್. ನೋಡಿ, ಇದೆ ವಾವರ್ಸ್ವಾಮಿ ಟೆಂಪಲ್. ಇದು ಧರ್ಮಶಾಸ್ತ್ರನ ಟೆಂಪಲ್ ಎಡಭಾಗದಲ್ಲಿ ಇರುವಂತಹ ದಾರಿ ದೊಡ್ಡ ಪಾದಕ್ಕೆ ದಾರಿ. ಏರುಮಲೆ ಟು ಫಾರೆಸ್ಟ್ ಹೋಗ್ತಾ ಇದ್ದೀನಿ. ಎಷ್ಟು ಕಿಲೋಮೀಟರ್ ಅಂತ ಗೊತ್ತಿಲ್ಲ, ನೋಡೋಣ. ಹೋಗ್ತಾ ಇದ್ದೀನಿ ಎಷ್ಟು ಆಗುತ್ತೆ ಅಂತ. ಇದು ನನ್ನ ಫಸ್ಟ್ ಟೈಮ್, ಮೊದಲನೇ ಯಾತ್ರೆ. ಹೋಗ್ಬೇಕಾದ್ರೆ ಯಾರು ಸಿಗ್ತಾರೋ ಸಿಗಲ್ಲ ಅಂತ ಯೋಚನೆ ಮಾಡ್ತಾರೆ. ಎದುರುಗಡೆ ಒಬ್ರು ಸಿಗ್ತಾ ಇದ್ದಾರೆ, ಹೋಗ್ತಾ ಇದ್ದಾರೆ. ಕೇರಳದವರ ಎಷ್ಟವರು ಅಂತ ಗೊತ್ತಿಲ್ಲ, ನಮ್ಮ ಕನ್ನಡದವರು ಇನ್ನೂ ಖುಷಿ ಆಗುತ್ತೆ. ನೋಡೋಣ ಬನ್ನಿ. ಸ್ವಾಮಿ ಶರಣಮಯ್ಯಪ್ಪ. ಇದು ನನ್ನ ಮೊದಲನೇ ಸಲ ಪಾದಯಾತ್ರೆ. ನನ್ನ ಯೂಟ್ಯೂಬ್ ಚಾನಲ್ ಮೊದಲನೇ ಇದು. ಇವಾಗ ನೋಡಿ, ನನ್ನ ಆರಾಧ್ಯ ದೇವ ಶ್ರೀ ಧರ್ಮಶಾಸ್ತ್ರನ ಶ್ರೀಯಪ್ಪ ಸ್ವಾಮಿಯಿಂದಲೇ ಸ್ಟಾರ್ಟ್ ಮಾಡಬೇಕು ಅಂದ್ಕೊಂಡಿದ್ದೀನಿ. ಎಲ್ಲ ಪ್ರೋತ್ಸಾಹಿಸಿ ಹಾಗೆ ಆಶೀರ್ವದಿಸಿ. ಸ್ವಾಮಿಯೇ ಶರಣಮಯ್ಯಪ್ಪ, ಸ್ವಾಮಿಯೇ ಶರಣಮಯ್ಯಪ್ಪ ಅಂತ ಇದ್ದಾರೆ. ಅವರೇ ಪಾದಯಾತ್ರೆ ಮಾಡ್ತಿರೋರು. ನೋಡೋಣ ಬನ್ನಿ, ಮಾತಾಡ್ಸೋಣ. ಎಡಭಾಗದಲ್ಲಿ ಒಂದು ಸುಬ್ರಹ್ಮಣ್ಯ ದೇವಸ್ಥಾನ ಸಿಗುತ್ತದೆ. ಆ ದಾರಿಯಲ್ಲಿ ನಾವು ಫಾರೆಸ್ಟ್ಗೆ ದಾರಿ. ಒಂದು ಕಿಲೋಮೀಟರ್ ಇದೆ ಫಾರೆಸ್ಟ್ ಚೆಕ್ ಪೋಸ್ಟಿಗೆ. ಶಬರಿಮಲೆಯ ಅರಣ್ಯದ ಸಾಂಪ್ರದಾಯಿಕ ಮಾರ್ಗ ಇದು. ಸ್ವಾಮಿ ಶರಣಮಯ್ಯಪ್ಪ. 635 ಮೀಟ್ರ್ ಇದೆ ಚೆಕ್ ಪೋಸ್ಟಿಗೆ. ನೋಡಿ, ಇದೇ ಚೆಕ್ ಪೋಸ್ಟ್. ಇದು ಸಂಜೆ 5 ನಂತರ ಕ್ಲೋಸ್ ಆಗುತ್ತದೆ. ಮತ್ತೆ ಬೆಳಿಗ್ಗೆ 6 ಗಂಟೆಗೆ ತೆರೆಯಲಾಗುತ್ತದೆ. ಇಲ್ಲಿಂದ ಕಾಳೈಕಟ್ಟೆ ಆಶ್ರಮಕ್ಕೆ 7 ಕಿಲೋಮೀಟರ್ ಇದೆ. ಸ್ವಾಮಿ ಶರಣಮಯ್ಯಪ್ಪ. ಕಾಳಿಕಟ್ಟೆಗೆ ಇಲ್ಲಿಂದ 5 ಕಿಲೋಮೀಟರ್ ಇದೆ. ಹೋಗ್ತಾ ಇದ್ದೀವಿ ನೋಡಿ. ನಿಮಗೆ ರಿಯಲ್ ಫೀಲ್ ಆಗಬೇಕು ಅಂದರೆ ಈ ರೂಟಲ್ಲಿ ಬರಬೇಕು. ಕಲ್ಲು ಮುಳ್ಳು ಕಾಲಿ ಮತ್ತೆ ಅದು ಘೋಷಣೆ ಅಲ್ಲ, ರಿಯಲ್ ಫೀಲ್ ಅದು. ನೋಡಿ, ಇವೆಲ್ಲ ಎಷ್ಟು ಕಲ್ಲು ಮುಳ್ಳಿದೆ. ನಾವೆಲ್ಲ ತಮಾಷೆಗೆ ಹೇಳ್ತಿದ್ರು ಅಂದ್ಕೊಳ್ತಿದ್ದು, ಬಟ್ ಇಟ್ಸ್ ನಾಟ್ ಈಸಿ, ಇಟ್ ಈಸ್ ರಿಯಾಲಿಟಿ. ಸ್ವಾಮಿ ಶರಣಂ, ಸ್ವಾಮಿಯೇ ಶರಣಮಯ್ಯಪ್ಪ, ಸ್ವಾಮಿಯೇ ಶರಣಮಯ್ಯಪ್ಪ. ಇವರು ಗುರುಸ್ವಾಮಿಗಳು ಹೇಳಿದರು ಎಂತ ಅಂದರೆ, ಇರುಮುಡಿ ಕಟ್ಟಬೇಕು ಅಂತ ಹೇಳಿದರು. ಇರುಮುಡಿ ಕಟ್ತಾಯಿದ್ರು. ಅವರೊಂದು ಸಮಯ ಒಬ್ಬರನ್ನ ಕೇಳಿದರು, ನನ್ನ ಸ್ನೇಹಿತರನ್ನು. ಎಂತ ಹೇಳಿದ್ರೆ ಅಂದರೆ, ದೊಡ್ಡ ಪಾದ ಮಾಡಿದಿರಂತ. ಇಲ್ಲ ಸ್ವಾಮಿ ಅಂತ ಹೇಳಿದರು. ನೀವು ದೊಡ್ಡ ಪಾದ ಮಾಡಿದೆ ಹಿಂಗೆ ಇರುಮುಡಿ ಕಟ್ತೀರ ಅಂತ ಹೇಳಿದರು. ಯಾಕೆ ಅಂತ ಕೇಳಿದಾಗ, ಅಯ್ಯಪ್ಪನ ದಾರಿನೇ ನಿಂಗೆ ಗೊತ್ತಿಲ್ಲ ಅಂದಮೇಲೆ ಹೆಂಗೆ ಇರುಮುಡಿ ಕಟ್ತೀವಿ ಅಂತ ಕೇಳಿದ್ರು. ಅದಕ್ಕೋಸ್ಕರ ನೋಡ್ತಾ ಇದ್ದೀನಿ ಹೆಂಗಿದೆ ಅಯ್ಯಪ್ಪನ ದಾರಿಯಿಂದ. ನೋಡಿ, ಫುಲ್ಲು ಕಾಡಿದೆ, ಫುಲ್ ಗ್ರೀನರಿ. ಸ್ವಾಮಿ ಶರಣಂ, ಸ್ವಾಮಿ ಶರಣಂ. ಕಾಡು ಮಧ್ಯೆ ಥರ ಬರ್ತಾಯಿದ್ರೆ ನೋಡೋದಕ್ಕೆ 2 ಕಣ್ಣು ಸಾಲುವುದಿಲ್ಲ. ಸ್ವಾಮಿಯೇ ಶರಣಮಯ್ಯಪ್ಪ. ನೀವು ಕಾಡಿನ ಮಧ್ಯ ದಾರಿಯಲ್ಲಿ ಸಾಗುವಾಗ
ಅಲ್ಲಲ್ಲಿ ದೇವಸ್ಥಾನಗಳು ಕಾಣಸಿಗುತ್ತದೆ. ಸಂಜೆ 6 ಗಂಟೆಯಾಗಿದೆ. ಹೋಗ್ತಾ ಇದೆ, ಸುತ್ತ ಗಾಳಿ ಬೀಸ್ತಾ ಇದೆ, ತಣ್ಣಗೆ ನಡೀತಾ ಇದೆ. ಭಗವಂತ ಒಂದೇ ಶರಣು ಘೋಷ, ಸ್ವಾಮಿ ಶರಣಮಯ್ಯ. ಕಳ್ಳಿಕಟ್ಟೆಯ ಆಶ್ರಮ. ಬೆಳಿಗ್ಗೆ ಎದ್ದು ಕಾಯಿನ ಹೊಡೆದು ಹಳದ ನದಿಗೆ ಪ್ರಯಾಣ ಬೆಳೆಸಿದೆವು. ಇಲ್ಲಿಂದ ಒಂದು 10 ನಿಮಿಷ ನಡೆದರೆ ಅದೇ ಹಳದ ನದಿ. ಮಾರ್ನಿಂಗ್ ಗಂಜಿ ಕುಡಿತಾ ಇದ್ದೇವೆ. ಇದೇ ಹಳದ ನದಿ. ಇಲ್ಲಿ ಸ್ನಾನ ಮಾಡಿ ಒಂದು ಕಲ್ಲನ್ನು ಎತ್ತಿಕೊಂಡು ಕಲ್ಲಿಡಂ ಕುಂಡ್ರಲ್ಲಿ ಮಹಿಷಿಯ ಸಮಾಧಿ ಸ್ಥಳದಲ್ಲಿ ಹಾಕಬೇಕು. ನಾವು ಈಗ ಕಲ್ಲಿಡಂ ಕುಂಡ್ರಿಗೆ ಪ್ರಯಾಣ ಬೆಳೆಸುತ್ತಿದ್ದೇವೆ. ನೀವು ಶರಣು ಘೋಷ ಹೇಳಿ ನಡೆಯುವಾಗ ಯಾವುದೇ ರೀತಿ ಆಯಾಸವಾಗುವುದಿಲ್ಲ. ಅಯ್ಯಪ್ಪ 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 ಸ್ವಾಮಿ ಅಯ್ಯಪ್ಪ ಶರಣಂ ಸ್ವಾಮಿ ಶರಣಂ ಅಯ್ಯಪ್ಪ ಸ್ವಾಮಿ ಅಯ್ಯಪ್ಪ ದಿಂತಕ ತೋಂ ತೋಂ ಸ್ವಾಮಿ ದಿಂತಕ ತೋಂ ತೋಂ ಅಯ್ಯಪ್ಪ ಸ್ವಾಮಿ ಅಯ್ಯಪ್ಪ ಶರಣಂ ಸ್ವಾಮಿ ಶರಣಂ ಅಯ್ಯಪ್ಪ ಸ್ವಾಮಿ ಶರಣಂ. ಕಾಡಿನ ಮಧ್ಯೆ ಸೂರ್ಯನ ಕಿರಣಗಳು ನಮ್ಮನ್ನು ಸ್ಪರ್ಶಿಸುತ್ತಿದ್ದರೆ ಅದರ ಆನಂದವೇ ಬೇರೆ. ಸ್ವಾಮಿಯೇ ಶರಣಮಯ್ಯ. ದೊಡ್ಡ ಮರಗಳ ಮಧ್ಯೆ ಸೂರ್ಯನ ಕಿರಣಗಳು ಭೂಮಿಗೆ ಸ್ಪರ್ಶಿಸುವುದೇ ನೋಡಲು ಆನಂದ. ನೋಡಿ, ಇದೇ ಕಲ್ಲಿಡಂ ಕುಂಡ್ರು. ಹಳದ ನದಿಯಿಂದ ಎತ್ತಿಕೊಂಡು ಬಂದ ಕಲ್ಲನ್ನು ನಾವು ಇಲ್ಲಿ ನಮಸ್ಕರಿಸಿ ಕಲ್ಲನ್ನು ಇಡಲಾಗುವುದು. ಈಗ ನೋಡಿ, ನಾವು ಕಲ್ಲಿಡಂ ಕುಂಡ್ರಲ್ಲಿ ಈಗ ನಾವು ಇಂಜಿಪ್ಪಾರಿ ಕೋಟೆಗೆ ಹೋಗ್ತಾ ಇದ್ದೀವಿ.
ನೋಡಿ, ಇದೆ ಇಂಜುಪ್ಪಾರಿ ಕೋಟ. ಇಲ್ಲಿ ನಾವು ಕರ್ಪೂರವನ್ನು ಬೆಳಗಿ ಮುಂದಕ್ಕೆ ಸಾಗಿದೆವು. ಇಲ್ಲಿಂದ ಫುಲ್ಲು ಡೌನ್ ಇದೆ, ನೋಡಿಕೊಂಡು ಇಳಿಬೇಕು. ಈಗ ನಾವು ಮುಪ್ಪಿಲಿಗೆ ಹೋಗ್ತಾ ಇದ್ದೀವಿ. ದಾರಿ ಮಧ್ಯದಲ್ಲಿ ನಡೆಯುವಾಗ ಅಲ್ಲಲ್ಲಿ ನದಿಗಳು ಇರುತ್ತದೆ. ಇದು ಮುಪ್ಪಿಲಿ. ಇಲ್ಲಿ ಒಂದು ಚೆಕ್ ಪೋಸ್ಟ್ ಇದೆ. ಅದು ಮಧ್ಯಾಹ್ನ 2:15 ನಂತರ ಕ್ಲೋಸ್ ಮಾಡಲಾಗುತ್ತದೆ. ಮತ್ತೆ ಮರುದಿನ ಬೆಳಿಗ್ಗೆ 6ಕ್ಕೆ ತೆರೆಯಲಾಗುತ್ತದೆ. ಈಗ ನಾವು ವೇಲಿತೋಡು ತವಲಂ ಹತ್ರ ಇದ್ದೀವಿ. ನೀವು ಅಲ್ಲಲ್ಲಿ ವಿಶ್ರಾಂತಿಯನ್ನು ಪಡೆಯುವುದಕ್ಕೆ, ಊಟಕ್ಕೆ, ವಿಶ್ರಾಂತಿ ಪಡೆಯುವುದಕ್ಕೆ ಫೆಸಿಲಿಟೀಸ್ ಇದೆ. ಇಲ್ಲಿಂದ ಕರಿಮಲಗೆ ಇನ್ನು 2 ಕಿಲೋಮೀಟರ್ ಇದೆ. ಕರಿಮಲೆ ದಾರಿ. ಸ್ವಾಮಿ ಶರಣಮಯ್ಯಪ್ಪ, ಸ್ವಾಮಿ ಶರಣಮಯ್ಯಪ್ಪ. ದಾರಿ ಕಠಿಣ ಕರಿಮಲೆ ಪೀಕ್ ಇದು. ಬೆಟ್ಟ ಹತ್ಕೊಂಡು ಹೋಗ್ಬೇಕಾದ್ರೆ ಸ್ವರ್ಗ ಪಾಸಾದಂಗೆ ಆಗುತ್ತೆ. ಕರೆಕ್ಟ ಸ್ವಾಮಿ, ಕರಿಮಲೆ ಬೆಳೆದಂಗೆ ಸಿಗ್ತಾರೆ. ಸ್ವಾಮಿ ಶರಣಮಯ್ಯಪ್ಪ. ಇಲ್ಲಿಗೆ ಚೆಕ್ ಪೋಸ್ಟ್ ಎಲ್ಲ ಮುಗೀತು. ಮುಂದೆ ಯಾವುದೇ ರೀತಿಯ ಚೆಕ್ ಪೋಸ್ಟ್ ಇರೋದಿಲ್ಲ. ಡೈರೆಕ್ಟ್ ಪಂಪಾಗಿ ನಡ್ಕೊಂಡು ಹೋಗಬೇಕು. ಕರಿಮಲೆನೇ ಲಾಸ್ಟು ಚೆಕ್ ಪೋಸ್ಟ್ ಆಗಿರ್ತದೆ. ಸ್ವಾಮಿ ಶರಣಯ್ಯಪ್ಪ. 1 ಕಿಲೋಮೀಟ್ರ್ ಇದೆ ಪಂಪ. ಫೈನಲ್ ರೀಚ್ ಅದು. ಕರಿಮಲೆ ಸರಿಯಾಗಿ ವಿಡಿಯೋ ಮಾಡೋಕ್ಕಾಗಲ್ಲ, ಯಾಕಂದರೆ ಕರಿಮಲೆ ದಾರಿ ಕಠಿಣ. ಫುಲ್ಲು ಲಾಂಗ್ ಸ್ಕೇಲ್ ಇದೆ, ಅದರಿಂದ ಮಾಡೋಕ್ಕಾಗಲಿಲ್ಲ. ಈಗ ಅದೇ ಥರ ಇಳಿತಾಯಿದ್ದೀವಿ. ಫುಲ್ ಡೌನ್ ಇದೆ. ಚೆಕ್ ಪೋಸ್ಟ್ ಕ್ಲೋಸ್ ಅಂತ ಹೇಳಿದ್ರು 4:30ಗೆ. ಅದರಿಂದ ಬೇಗ ಬಂದ್ವಿ ವಾಕ್ ಮಾಡಿಕೊಂಡು. ಸ್ವಾಮಿ ಶರಣಮಯ್ಯಪ್ಪ. ದೊಡ್ಡಪದ ಮುಕ್ತಾಯ. ನಮ್ಮ ರೈಟ್ ಸೈಡಲ್ಲಿ ಕಾಣಿಸ್ತಿದೆಯಲ್ಲ, ಇದೇ ಪಂಪಾ ನದಿ. ಇನ್ನು 500 ಮೀಟರ್ ಇದೆ ಪಂಪಾ ನದಿಗೆ. ಇಲ್ಲಿಗೆ ಮುಕ್ತಾಯ ದೊಡ್ಡಪಾದ.
ಇದೇ ಪಂಪಾ ನದಿ. ಪಂದಳ ರಾಜ ಸ್ವಾಮಿಯೇ ಶರಣಮಯ್ಯಪ್ಪ. ದೊಡ್ಡ ಪಾದ ಮಾಡಿದವ್ರಿಗೆ ಚಿಕ್ಕ ಪಾದ ಅಂದರೆ ಪಂಪಾಯಿಂದ ಶಬರಿಮಲೆಗೆ ಹೋಗುವಂಥ ದಾರಿ. ಇದು ಏನು ಅಷ್ಟೊಂದು ಆಯಾಸ ಆಗುವುದಿಲ್ಲ. ದೊಡ್ಡ ಪಾದ ಮಾಡಿದವರಿಗೆ ಮಾತ್ರ ಇದು. ಶರಣಗುತ್ತಿ ಆಲಯ. ಸ್ವಾಮಿ ಶರಣಯ್ಯಪ್ಪ ಸನ್ನಿಧಿ ನಿರೀಕ್ಷಣಗಳಿದೆ. ಹೋಗ್ತಾ ಇದ್ದೀನಿ. ನಾವೆಷ್ಟೇ ಬೆಟ್ಟ ಗುಡ್ಡ ಹತ್ತಿ ಇಳಿದು ಸುಸ್ತಾಗಿ ಕುಂತಿರಬಹುದು, ಆಯಾಸ ಆಗಿರ್ಬೋದು, ಆದರೆ 18 ಮೆಟ್ಟಿಲು ನೋಡಿದಂಥ ಕ್ಷಣ ಹಾಗೂ ಪ್ರಭು ಶ್ರೀ ಅಯ್ಯಪ್ಪನ ಗರ್ಭಗುಡಿ ನೋಡ್ತಿದ್ದಂಗೆ ಇವೆಲ್ಲ ಮಾಯ ಆಗಿಬಿಡ್ತದೆ. ತುಪ್ಪದ ಕಾಯಿಯ ತೆಂಗಿನಕಾಯಿಯನ್ನು ಬೆಂಕಿಗೆ ಹಾಕುವುದು. ಸ್ವಾಮಿಯೇ ಶರಣ, ಸ್ವಾಮಿಯೇ ಶರಣಮಯ್ಯಪ್ಪ.